ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮ್ಯಾಕ್ಸ್ ಪಾಯಿಂಟ್ ಆಫ್ ವ್ಯೂ ಕಡೆಯಿಂದ ಸ್ವಾಗತ. ಇವತ್ತು ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಕಾನ್ಸೆಪ್ಟಲ್ಲಿ ನಮ್ಮ ಥರ್ಡ್ ಚಾಪ್ಟರ್ ನೋಡೋಕೆ ಹೋಗ್ತಾ ಇದ್ದೀವಿ. ಅದು ಆ್ಯಂಗಲ್ ಆಫ್ ಎಲಿವೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್ರೆಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದನ್ನು ನಾವು ಬೇಸಿಕ್ ಕ್ವಶನ್ಸಲ್ಲೇ ಸಾಲ್ವ್ ಮಾಡಿದ್ವಿ, ಬಟ್ ಅದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಡಿಫಿಕಲ್ಟಿ ಜಾಸ್ತಿ ಇರುತ್ತೆ. ಅದು ಹೇಗೆ ಅಂತ ನಾವು ಕ್ವಶನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ಇಂಟ್ರೊಡಕ್ಷನ್ ಪಾರ್ಟಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಮತ್ತು ಆ್ಯಂಗಲ್ ಆಫ್ ಎಲಿವೇಷನ್ ಏನು ಅಂತ ಹೇಳ್ಕೊಟ್ಟಿದ್ವಿ, ಕರೆಕ್ಟಾ? ಅದನ್ನು ಕಲ್ತ್ಕೊಂಡು ಬೇಸಿಕ್ ಲೆವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡಿನೇ ಇಲ್ಲಿ ಬನ್ನಿ, ಆಗಲೇ ಈ ಕಾನ್ಸೆಪ್ಟ್ ನಿಮಗೆ ಕರೆಕ್ಟಾಗಿ ಅರ್ಥ ಆಗೋದು. ಇಲ್ಲ ಅಂದರೆ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಆಮೇಲೆ ಈ ಚಾಪ್ಟರ್ ಬನ್ನಿ. ಬೇಸಿಕ್ ಲೆವೆಲ್ ಕ್ವಶನ್ಸು SSLC ಬೇಸ್ಡ್ ಮೇಲೆ ಎಕ್ಸಾಮ್ ಆಗಿದ್ದರೆ ಮಾತ್ರ ಯೂಸ್ಫುಲ್ ಆಗುತ್ತೆ. ಈಗ ನೀವು PU ಮೇಲೆ ಅಥವಾ ಡಿಗ್ರಿ ಮೇಲೆ ಹಾಕಿದ್ರೆ ಈ ಚಾಪ್ಟರ್ ಮತ್ತು ನೆಕ್ಸ್ಟ್ ಚಾಪ್ಟರ್, ಓಕೆ, ಫೋರ್ತ್ ಚಾಪ್ಟರ್ ಎರಡು ಸೆಕೆಂಡ್ PUC ಮೇಲೆ ಅಥವಾ ಡಿಗ್ರಿ ಮೇಲೆ ಕ್ವಶನ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಟ್ಟಿರ್ತೀನಿ. ಎಲ್ಲ ಡಿಫಿಕಲ್ಟಿ ಲೆವೆಲ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಸೊ ಈಗ ನಮ್ಮ ಫಸ್ಟ್ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಫ್ರಮ್ ದ ಟಾಪ್ ಆಫ್ ಎ ಟ್ರೀ ಆಫ್ ಹೈಟ್ 90 meter, the angle of depression of two persons on both sides of the tree are 45 degree and 60 degree. What is the distance between the two persons? ಈಗ ಈ ಕ್ವಶನ್ನ ಸಾಲ್ವ್ ಮಾಡೋಕ್ಕೆ ಮುಂಚೆ ಈ ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ನಾನು ಒಂದು ಟ್ರೀ ಟಾಪಲ್ಲಿ ನಿಂತ್ಕೊಂಡು ಇಬ್ಬರು ಮನುಷ್ಯರನ್ನ, ಟೂ ಪರ್ಸನ್ಸ್ನ ನೋಡ್ತೀನಿ. ಓಕೆ, ಹೇಗೆ ಚಾನ್ಸಸ್ ಇರುತ್ತೆ ಅಂದರೆ ಇಬ್ಬರು ಮನುಷ್ಯರು ಅಥವಾ ಇಬ್ಬರು ಪರ್ಸನ್ನು ನನ್ನ ಲೆಫ್ಟ್ ಸೈಡ್ಗೆ ಇರ್ಬೋದು, ಅಥವಾ ಇಬ್ಬರು ರೈಟ್ ಸೈಡ್ಗೆ ಇರ್ಬೋದು, ಅಥವಾ ಒಬ್ಬ ಲೆಫ್ಟ್ ಸೈಡು ಒಬ್ಬ ರೈಟ್ ಸೈಡ್ ಇರ್ಬೋದು, ಕರೆಕ್ಟಾ? ಹಿಂದೆ ಮುಂದೆ ಬೇಡ, ಓಕೆ, ಯಾಕಂದರೆ ಹಿಂದೆ ಮುಂದೆ ಆ್ಯಂಗಲ್ ಚೇಂಜ್ ಆಗುತ್ತೆ, ಅದನ್ನು ಅವ್ರು ಕೇಳಲ್ಲ. ಯಾವಾಗಲೂ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಹೇಳ್ತಾರೆ. ಓಕೆ, ಸೊ ಈಗ ಇಬ್ಬರು ಲೆಫ್ಟ್ ಸೈಡು ಇರ್ಬೋದು, ರೈಟ್ ಸೈಡು ಇರ್ಬೋದು, ಇಲ್ಲ ಒಬ್ಬ ಲೆಫ್ಟು ಒಬ್ಬ ರೈಟ್ ಇರ್ಬೋದು. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಓಕೆ, ಹೇಗೆ ಮಾಡ್ಕೊಳ್ಳೋದು ಅಂದರೆ ಕ್ವಶನಲ್ಲಿ ಕೊಟ್ಟಿರ್ತಾರೆ ಅದನ್ನು. ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಟೂ ಪರ್ಸನ್ಸ್ ಆನ್ ಬೋತ್ ಸೈಡ್ಸ್ ಆಫ್ ದಿ ಟ್ರೀ. ಬೋತ್ ಸೈಡ್ಸ್ ಅಂದರೆ ಟೂ ಪರ್ಸನ್ಸ್, ಒಬ್ಬ ಆ ಕಡೆ ಒಬ್ಬ ಈ ಕಡೆ ಇದ್ದಾನಂತೆ. ಇದೇ ಇಂಪಾರ್ಟೆಂಟ್. ಓಕೆ, ಈಗ ಅವರಿಬ್ಬರದು ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಅದನ್ನ ಇಟ್ಕೊಂಡು ಅವರಿಬ್ಬರು ನಡುವೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿಬೇಕು. ಅದನ್ನು ಡಯಾಗ್ರಾಮ್ ಮುಖಾಂತರ ಹಾಕ್ಬಿಡೋಣ. ಅದನ್ನು ಡಯಾಗ್ರಾಮ್ ಮುಖಾಂತರ ಸಾಲ್ವ್ ಮಾಡೋಣ. ಫಸ್ಟು ಒಂದು ಟ್ರಯಾಂಗಲ್ ಬೇಕಿಲ್ಲ ನಮಗೆ. ಈಗ ನಾನು ಟ್ರಯಾಂಗಲ್ ಟಾಪಲ್ಲಿ ಇಲ್ಲಿದ್ದೀನಿ. ಓಕೆ, ಒಬ್ಬ B ಅನ್ನೋನು, ಇನ್ನೊಬ್ಬ C ಅನ್ನೋನು. ಇದು ಸೆಂಟರ್. ಓಕೆ, ಸೆಂಟರ್. ಈ ಟ್ರೀದು ಹೈಟ್ AO ಅಂದರೆ ಏನು ಹೇಳಿ, ಟ್ರೀದು ಹೈಟ್ ಅವ್ರು ಕೊಟ್ಟಿದ್ದಾರೆ ಎಷ್ಟು, 90 meter ಅಂತ. 90 meter ಟ್ರೀದು ಹೈಟು. ಈಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಯಾವಾಗಲೂ ಟ್ರಯಾಂಗಲಿಂದ ಹೊರಗಡೆ ಬರುತ್ತೆ. ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂದರೆ ಮೇಲಿಂದ ಕೆಳಗೆ ನೋಡೋದು, ಆ್ಯಂಗಲ್ ಆಫ್ ಎಲಿವೇಷನ್ ಅಂದರೆ ಕೆಳಗಿಂದ ಮೇಲೆ ನೋಡೋದು. ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಯಾವಾಗಲೂ ಈ ಟ್ರಯಾಂಗಲಿಂದ ಹೊರಗಡೆ ಬರುತ್ತೆ. ಒಬ್ಬಂದು 45 ಡಿಗ್ರಿ ಅಂತೆ, ಇನ್ನೊಬ್ಬಂದು 60 ಡಿಗ್ರಿ ಅಂತೆ. ಓಕೆನಾ? ಸೊ ಒಬ್ಬನ್ನ ನೋಡ್ಬೇಕಾದ್ರೆ 45 ಡಿಗ್ರಿಲಿ ನೋಡ್ತೀನಿ, ಇನ್ನೊಬ್ಬನ್ನ ನೋಡ್ಬೇಕಾದ್ರೆ 60 ಡಿಗ್ರಿ ಆ್ಯಂಗಲಲ್ಲಿ ನೋಡ್ತೀನಿ. ಓಕೆ, ಈಗ ಇವರಿಬ್ಬರದು ಆ್ಯಂಗಲ್ ಆಫ್ ಎಲಿವೇಷನ್ ಏನಾಗುತ್ತೆ? ನಾವು ಸ್ಟಾರ್ಟಿಂಗಲ್ಲಿ ನೋಡಿದ್ವಿ ಬೇಸಿಕ್ಸಲ್ಲಿ, ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟಿರುತ್ತೋ ಆ್ಯಂಗಲ್ ಆಫ್ ಎಲಿವೇಷನ್ ಸಹ ಅಷ್ಟೇ ಇರುತ್ತೆ. ಸೊ ಟ್ರಯಾಂಗಲ್ ಒಳಗಡೆ ಸಹ 45 ಡಿಗ್ರಿ, ಇನ್ನೊಂದು 60 ಡಿಗ್ರಿ, ಕರೆಕ್ಟಾ? ಈಗ ನಾವೇನು ಕಂಡುಹಿಡಿಬೇಕು? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪರ್ಸನ್ಸ್. ಈಗ ಇವರಿಬ್ಬರು ನಡುವೆ ಇರೋ ಡಿಸ್ಟೆನ್ಸ್ ಕಂಡುಹಿಡಿಬೇಕು. ಫಸ್ಟು BO ಕಂಡುಹಿಡಿಯೋಣ, ಅದು ನಮಗೆ ಗೊತ್ತಿಲ್ಲ, ಅದನ್ನು X ಅಂದ್ಕೊಳ್ಳೋಣ. ನೆಕ್ಸ್ಟು OC ಕಂಡುಹಿಡಿಯೋಣ, ಅದೂ ಗೊತ್ತಿಲ್ಲ, ಅದನ್ನು Y ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಎರಡು ವ್ಯಾಲ್ಯೂನ ಕಂಡುಹಿಡ್ಬಿಟ್ಟು ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಹೀಗೆ ನೋಡಿ, ನಾವು ಬೇಸಿಕ್ಸಲ್ಲಿ ನೋಡಿರೋ ಪ್ರಕಾರ ಆ್ಯಂಗಲ್ ಆಫ್ ಎಲಿವೇಷನ್ ಅಥವಾ ಆ್ಯಂಗಲ್ ಆಫ್ ಡಿಪ್ರೆಷನ್ 45 ಡಿಗ್ರಿ ಇದ್ದರೆ ಹೈಟ್ ಆಫ್ ದಿ ಟ್ರೀ ಅಥವಾ ಹೈಟ್ ಆಫ್ ದಿ ಬಿಲ್ಡಿಂಗ್ ಏನಾದರೂ ಆಗಿರಲಿ, ಅದು ಈ ಡಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ, ಕರೆಕ್ಟಾ? ಈಗ ಒಬ್ಬ ಮನುಷ್ಯ ಇಲ್ಲಿದ್ದಾನೆ, ಇವನು ಆ ಟ್ರೀನ ಹಿಂಗೆ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ಓಕೆ, ಅದು ಬೇರೆ ಕ್ವಶನ್ ಹೇಳ್ತಾ ಇದ್ದೀನಿ ನಾನು. ಇವಾಗ ಆ್ಯಕ್ಚುಲಿ ಇರೋದು ಮೇಲಿಂದ ಕೆಳಗೆ ನೋಡ್ತಾ ಇರೋದು. ನಾನು ಹೇಳ್ತಾ ಇರೋದು ಇವಾಗ ಇಲ್ಲಿದ್ದಾನೆ, ಇಲ್ಲಿಂದ ಟ್ರೀನ ನೋಡ್ತಾ ಇದ್ದಾನೆ, ಅಥವಾ ಮೇಲಿಂದ ಯಾರೋ ಇವನ್ನ ನೋಡ್ತಾ ಇದ್ದಾರೆ. ಇವರಿಬ್ಬರು ನಡುವೆ ಡಿಸ್ಟೆನ್ಸ್ ಇರುತ್ತಲ್ಲ. ಓಕೆ, ಈ ಮನುಷ್ಯ ಕೆಳಗಡೆ ಇರೋದು ಮತ್ತು ಸೆಂಟರ್. ಓಕೆ, ಸೆಂಟರ್ ಓದು ಈ ಡಿಸ್ಟೆನ್ಸು ಹೈಟ್ ಇದ್ರದ್ದು ಎಷ್ಟಿರುತ್ತೋ, ಟವರ್ ಅಥವಾ ಆಗಿರ್ಬೋದು, ಟ್ರೀ ಆಗಿರ್ಬೋದು, ಏನಾಗಿರ್ಬೋದು, ಇದೆರಡು ಈಕ್ವಲ್ ಇರುತ್ತೆ. ಯಾವಾಗ ಆ್ಯಂಗಲ್ 45 ಡಿಗ್ರಿ ಇದ್ದರೆ ಮಾತ್ರ. ಸೊ ಎಕ್ಸ್ ವ್ಯಾಲ್ಯೂ ಏನು
90 ಮೀಟರ್. ಕರೆಕ್ಟಾ? ಈಗ ವೈ ವ್ಯಾಲ್ಯೂ ಇದಕ್ಕೆ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಗೊತ್ತಾಗುತ್ತೆ. ಹೀಗೆ ನೋಡಿ, ಈಗ ಎಕ್ಸ್ ವ್ಯಾಲ್ಯೂ ನಾವು ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಆ್ಯಂಗಲ್ 45 ಡಿಗ್ರಿ ಇರೋದ್ರಿಂದ ಹೈಟ್ ಆಫ್ ದಿ ಟ್ರೀನೇ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಓ. ಕರೆಕ್ಟಾ? ಈಗ ನೆಕ್ಸ್ಟು ಇಲ್ಲಿ ನೋಡಿ, ನಾವೀಗ ವೈ ಕಂಡುಹಿಡಿಬೇಕು. ವೈ ಅಂದರೆ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಓ ಆ್ಯಂಡ್ ಸಿ. ಕರೆಕ್ಟಾ? ಈಗ ಏನೇನು ಕೊಟ್ಟಿದ್ದಾರೆ ಯೂಸ್ ಮಾಡ್ಕೊಳ್ಳೋಣ ಅದನ್ನು. ಆ್ಯಂಗಲ್ ಇಲ್ಲಿದೆ, ಈ ಆ್ಯಂಗಲ್ಗೆ ಆಪೋಸಿಟ್ ಇರೋ ವ್ಯಾಲ್ಯೂ ಕೊಟ್ಟಿದ್ದಾರೆ. ಏನಿದು? ಇದು ಹೈಟ್ ಆಫ್ ದಿ ಟ್ರೀ. ಕರೆಕ್ಟಾ? ಈ ವ್ಯಾಲ್ಯೂ ಕೊಟ್ಟಿದ್ದಾರೆ 90 ಮೀಟರ್ಸ್. ನೆಕ್ಸ್ಟು ನೀವು ಅಡ್ಜಸೆಂಟ್ ವ್ಯಾಲ್ಯೂನೇ ನಾವು ಯೂಸ್ ಮಾಡಬೇಕು. ಯಾಕೆ? ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಹಾಗಾದರೆ ನಮಗೆ ಹೈಪೋಟೆನಿಯಸ್ ರಿಕ್ವೈರ್ಮೆಂಟ್ ಇಲ್ಲ. ಕರೆಕ್ಟಾ? ಹೈಪೋಟೆನಿಯಸ್ ವ್ಯಾಲ್ಯೂ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಆಪೋಸಿಟ್ ಮತ್ತು ಅಡ್ಜಸೆಂಟ್. ಯಾಕೆ ಅಂದರೆ ಈ ವ್ಯಾಲ್ಯೂ ನಮಗೆ ಗೊತ್ತು, ಈ ವ್ಯಾಲ್ಯೂನೇ ನಾವು ಇನ್ಕ್ಲೂಡ್ ಮಾಡ್ಕೋಬೇಕಾಗಿರೋದು. ಯಾಕೆ? ಇದನ್ನೇ ಕಂಡುಹಿಡಿಬೇಕಾಗಿರೋದು. ಕರೆಕ್ಟಾ? ಸೊ ಇದು ಆಪೋಸಿಟು, ಇದು ಅಡ್ಜಸೆಂಟ್. ಹಾಗಾದರೆ ಯಾವ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಬೇಕು ನಾವು? ಟ್ಯಾನ್ ಥೀಟಾ, ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟಾ? ಸೊ tan theta is equal to opposite by adjacent. ಆಪೋಸಿಟ್ ಏನು? 90. ಅಡ್ಜಸೆಂಟ್ ಏನು ಗೊತ್ತಿಲ್ಲ ನಮಗೆ, y ಅಂತ ಬರ್ಕೊಳ್ಳೋದು. ಈಗ tan theta, ಥೀಟಾ ಅಂದರೆ ಏನು? ಆ್ಯಂಗಲ್ ಅಲ್ವಾ? ಆ್ಯಂಗಲ್ ಎಷ್ಟು ಕೊಟ್ಟಿದ್ದಾರೆ? 60. ಸೊ tan 60 ಡಿಗ್ರಿ is equal to 90 by y. ಕರೆಕ್ಟಾ? tan 60 ಎಷ್ಟು? √3. ಕರೆಕ್ಟಾ? ಸೊ √3 is equal to 90 by y. ಹಾಗಾದರೆ y is equal to 90 by √3 ಅಷ್ಟೇ. ಸೊ ಎಕ್ಸ್ ಸಿಕ್ತು, ವೈಯು ಸಿಕ್ತು, ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. ಕರೆಕ್ಟಾ? ಬಟ್ ಅಲ್ಲೇ ನಾವು ತಪ್ಪು ಮಾಡೋದು. ಯಾಕೆ ಅಂದರೆ ವೈ ವ್ಯಾಲ್ಯೂಲಿ ಡಿನಾಮಿನೇಟರ್ ವ್ಯಾಲ್ಯೂ ರೂಟ್ ಫಾರ್ಮಲ್ಲಿದೆ. ಡಿನಾಮಿನೇಟರ್ ವ್ಯಾಲ್ಯೂ ಯಾವತ್ತೂ ರೂಟ್ ಫಾರ್ಮಲ್ಲಿ ಇರಬಾರ್ದು. ನಾವು ಬೇಸಿಕ್ ಕ್ವಶನ್ಸಲ್ಲಿ ನೋಡಿದ್ವಿ. ಕರೆಕ್ಟಾ? ಸೊ ಇದನ್ನು ಸಾಲ್ವ್ ಮಾಡೋದಕ್ಕೆ ಇಂಟು √3 ಆ್ಯಂಡ್ ಡಿವೈಡೆಡ್ ಬೈ √3 ಮಾಡಿದ್ರೆ ಇದು 90 √3 ಡಿವೈಡೆಡ್ ಬೈ √3 ಇಂಟು √3 ಎಷ್ಟು? 3. 3 1s 3 30s. ಈಗ ಆನ್ಸರ್ 30 √3. ಓಕೆ. ಈಗ ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತು, ವೈ ವ್ಯಾಲ್ಯೂ ಸಹ ನಮಗೆ ಗೊತ್ತು. ಇವಾಗ ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಗೊತ್ತಾಗುತ್ತೆ. ಬಟ್ ಆ್ಯಡ್ ಮಾಡೋಕ್ಕಾಗತ್ತಾ? ಒಂದು 90 ಮೀಟರ್ ಇದೆ, ಇನ್ನೊಂದು 30 √3 ಇದೆ. ಸೊ ಇದೆರಡನ್ನೂ ಆ್ಯಡ್ ಮಾಡೋಕ್ಕಾಗೋದಿಲ್ಲ, ಬಟ್ ಕಾಮನ್ ತೆಗಿಬೋದು. ಫಸ್ಟ್ ಎರಡು ಆ್ಯಡ್ ಮಾಡೋಕ್ಕಾಗುತ್ತಾ ನೋಡಿ? ಆ್ಯಡ್ ಮಾಡೋಕ್ಕಾಗಲ್ಲ. ಯಾಕೆ? ಅದರಲ್ಲಿ ರೂಟ್ ಇದೆ, ಇದರಲ್ಲಿ ರೂಟ್ ಇಲ್ಲ. ಕರೆಕ್ಟಾಗಿ ಇದರಲ್ಲೂ √3 ಇದ್ದಿದ್ರೆ ಮಾತ್ರ ಆ್ಯಡ್ ಮಾಡೋಕ್ಕಾಗೋದು. ಅಕಸ್ಮಾತ್ ನಿಮ್ಗೆ ಈ ಬೇಸಿಕ್ಸ್ ಗೊತ್ತಿಲ್ಲ, ಯಾವಾಗ ಆ್ಯಡ್ ಮಾಡಬೇಕು ರೂಟ್ ಫಾರ್ಮಲ್ಲಿ ಇದ್ದಾಗ, ಯಾವಾಗ ಮಲ್ಟಿಪ್ಲೈ ಮಾಡಬೇಕು, ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಅಂತಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಕ್ವೇರ್ ರೂಟ್ ಸಿಂಪ್ಲಿಫಿಕೇಷನ್ ಅಂತ ಒಂದು ವಿಡಿಯೋ ಇಟ್ಟಿದ್ದೀನಿ. 2 ಪಾರ್ಟ್ ಇದೆ. ಫಸ್ಟ್ ಪಾರ್ಟು ಅಡಿಷನ್ ಸಬ್ಟ್ರಾಕ್ಷನ್ ಹೇಳ್ಕೊಡುತ್ತೆ, ನೆಕ್ಸ್ಟ್ ಪಾರ್ಟು ಮಲ್ಟಿಪ್ಲಿಕೇಶನ್ ಡಿವಿಷನ್ ಹೇಳ್ಕೊಡುತ್ತೆ. ಸೊ ಅದೆರಡೂ ನೋಡಿಕೊಂಡು ಇಲ್ಲಿಗೆ ಬನ್ನಿ. ಸೊ ಮ್ಯಾಥಮೆಟಿಕ್ಸ್ ಬೇಸಿಕ್ಸ್ ಗೊತ್ತಿಲ್ಲ ಅಂದರೆ ಆಪ್ಟಿಟ್ಯೂಡಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಓಕೆ. ಸೊ ಈ ಬೇಸಿಕ್ಸ್ ಗೊತ್ತಿರಬೇಕು. ಇದೆರಡು ಆ್ಯಡ್ ಮಾಡೋಕ್ಕಾಗಲ್ಲ, ಬಟ್ ಕಾಮನ್ ತೆಗಿಬೋದು. ಕರೆಕ್ಟಾ? ನೋಡಿ, ಇದನ್ನು ಬರ್ಕೋತೀನಿ ಹೀಗೆ. ಇಲ್ಲೇ ಬಿಟ್ಟರೆ ಆನ್ಸರ್ ತಪ್ಪು. ಯಾಕೆ? ಕಾಮನ್ ತೆಗಿಬೋದು. ಕರೆಕ್ಟಾ? ಸೊ ಎರಡರಲ್ಲೂ ಕಾಮನ್ ಇರೋದು ಯಾವುದು? 30 ಮತ್ತು 90. ಸೊ 30 ತೆಗಿಬೋದು. 30 ಎಸ್ 90, 30 3s ಪ್ಲಸ್ 30 1s. ಅದು ಹಾಕೊಂಡ್ರು ಒಂದೇ, ಹಾಕೊಂಡಿಲ್ಲ ಅಂದರೂ ಒಂದೇ. ಇಷ್ಟೇ. ಇದು ನಮ್ಮ ಫೈನಲ್ ಆನ್ಸರ್. ಇದೇ ನಮಗೆ ಬೇಕಾಗಿರೋದು. ಅರ್ಥ ಆಯ್ತಾ? ಇಂಪಾರ್ಟೆಂಟ್ ಥಿಂಗು, ಆ್ಯಂಗಲ್ ಆಫ್ ಡಿಪ್ರೆಷನ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ಎಲಿವೇಷನ್. 1 45 ಡಿಗ್ರಿ ಇದ್ದಾಗ ಹೈಟ್ ಏನಿರುತ್ತೋ ಅದೇ ಡಿಸ್ಟೆನ್ಸು ಆಗುತ್ತೆ. 2 ನೆಕ್ಸ್ಟು ಈ ವ್ಯಾಲ್ಯೂನ ಕಂಡುಹಿಡಿಬೇಕಾದ್ರೆ ಯಾವ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಯೂಸ್ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಇಲ್ಲಿ ಹೈಟ್ ಕೊಟ್ಟಿದ್ದಾನೆ. ಕರೆಕ್ಟಾ? 90 ಮೀಟರ್. ಸೊ ಆ 90 ಮೀಟರ್ ಏನದು? ಈ ಆ್ಯಂಗಲ್ಗೆ ಆಪೋಸಿಟ್ ಬೈ ಅಡ್ಜಸೆಂಟ್. ಯಾಕೆ ಅಡ್ಜಸೆಂಟ್ ಯೂಸ್ ಮಾಡಬೇಕು ಅಂದರೆ ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಅಕಸ್ಮಾತ್ ನಾವು ಹೈಪೋಟೇನಿಯಸ್ ಕಂಡುಹಿಡಿಬೇಕಾಗಿತ್ತು ಅಂದರೆ ಟ್ಯಾನ್ ಥೀಟಾ ಯೂಸ್ ಮಾಡ್ತಾ ಇರಲಿಲ್ಲ. ಯಾಕೆ? ಆಪೋಸಿಟ್ ಬೈ ಹೈಪೋಟೇನಿಯಸ್ ಏನು? ಸೈನ್ ಥೀಟಾ ಯೂಸ್ ಮಾಡ್ತಾಯಿದ್ವಿ. ಈ ಥರ ನೀವು ಥಿಂಕ್ ಮಾಡಬೇಕು. ಸೊ ಇಲ್ಲಿ ಸಿಂಪ್ಲಿಫಿಕೇಷನ್ ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಓಕೆ. ಇಲ್ಲಿಗೆ ಬಂದ ಮೇಲೆ ನಾವು ಈ ಮೆಥಡು ಮಿಸ್ ಮಾಡಬಾರ್ದು. ಓಕೆ. ಡಿನಾಮಿನೇಟ್ರಲ್ಲಿ ರೂಟ್ ಫಾರ್ಮಲ್ಲಿ ಆನ್ಸರ್ ಇರಬಾರ್ದು ಯಾವತ್ತು. ಓಕೆ. ಇದಾಯ್ತಾ? ಇಲ್ಲಿಗೆ ಬಂದಮೇಲೆ ಇದು ಮತ್ತು ಎಕ್ಸ್ ಎರಡನ್ನೂ ಆ್ಯಡ್ ಮಾಡೋಕ್ಕಾಗುತ್ತಾ ನೋಡಿ? ಆ್ಯಡ್ ಮಾಡೋಕ್ಕಾದ್ರೆ ಆ್ಯಡ್ ಮಾಡಿ, ಇಲ್ಲ ಅಂದರೆ ಕಾಮನ್ ತೆಗಿಯೋಕ್ಕೆ ನೋಡಿ. ಎರಡೂ ಆಗಿಲ್ವಾ? ಇದೇ ನಿಮ್ಮ ಫೈನಲ್ ಆನ್ಸರ್ ಆಗ್ತಿತ್ತು. ಬಟ್ ಈ ಕ್ವಶನ್ಗೆ ಇದು ನಿಮ್ಮ ಫೈನಲ್ ಆನ್ಸರ್. ಯಾಕೆ? ಇದರಲ್ಲಿ ಕಾಮನ್ ತೆಗಿಬೋದು. ಕರೆಕ್ಟಾ? ಇಷ್ಟೇ. ಸೊ ಈ ಬೇಸಿಕ್ಸ್ ಅಷ್ಟು ಗೊತ್ತಿದ್ರೆ ಆರಾಮ್ಸೆ ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಎಂಥ ಕ್ವಶನ್ ಕೊಟ್ರೂ ಸಾಲ್ವ್ ಮಾಡ್ಬೋದು. ಈಗ ನಮ್ಮ ಸೆಕೆಂಡ್ ಕ್ವಶನ್ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಫ್ರಮ್ ದ ಟಾಪ್ ಆಫ್ ಎ ಬಿಲ್ಡಿಂಗ್ ಆಫ್ ಹೈಟ್ 78 ಮೀಟರ್
ದ ಆ್ಯಂಗಲ್ಸ್ ಆಫ್ ಡಿಪ್ರೆಷನ್ ಆಫ್ ಟೂ ಆಬ್ಜೆಕ್ಟ್ಸ್ ಆನ್ ಐದರ್ ಸೈಡ್ ಆಫ್ ದಿ ಬಿಲ್ಡಿಂಗ್ ಆರ್ 30 degree and 45 degree. Then what is the distance between the objects? ಇಲ್ಲೂ ಸಹ ಪ್ರೀವಿಯಸ್ ಕ್ವಶನ್ಗೆ ಕಂಪೇರ್ ಮಾಡಿದ್ರೆ ಸಿಮಿಲರ್ ಕ್ವಶನ್ ಅನಿಸುತ್ತೆ, ಬಟ್ ಆ್ಯಕ್ಚುಲಿ ಇದು ಡಿಫ್ರೆಂಟ್ ಕ್ವಶನ್. ಹೇಗೆ ಅಂತ ಗೊತ್ತಾಗುತ್ತೆ ನೋಡಿ. ಆ್ಯಂಗಲ್ಸ್ ನೋಡಿ, ಆ್ಯಂಗಲ್ ಆಫ್ ಡಿಪ್ರೆಷನ್ ನೋಡಿ, ಅದೇ ಇಂಪಾರ್ಟೆಂಟ್. ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ ಟೂ ಆಬ್ಜೆಕ್ಟ್ಸ್ ಆನ್ ಐದರ್ ಸೈಡ್ ಆಫ್ ದಿ ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆಗಲೇ ಬೋತ್ ಸೈಡ್ ಆಫ್ ದಿ ಟ್ರೀ ಅಂತ ಕೊಟ್ಟಿದ್ದರು ಪ್ರೀವಿಯಸ್ ಕ್ವಶನಲ್ಲಿ. ಹಾಗಾದರೆ ಅವಾಗ ಈ ಕಡೆ ಒಬ್ಬ ಇದ್ದ. ಬಟ್ ಇಲ್ಲಿ ಎರಡು ಆಬ್ಜೆಕ್ಟು ಎರಡೂ ಒಂದೇ ಕಡೆನೇ ಇರುತ್ತಂತೆ. ಒಂದು ಲೆಫ್ಟ್ ಸೈಡ್ ಆದರೆ ಇಟ್ಕೋಬೋದು, ಇಲ್ಲ ರೈಟ್ ಸೈಡ್ ಆದರೂ ಇಟ್ಕೋಬೋದು. ಇದು ಹೇಗೆ ಬೇಕಾದ್ರೂ ನೀವು ಡಯಾಗ್ರಾಮ್ ಬರ್ಕೋಬೋದು. ನಾವೀಗ ಯಾವುದಾದ್ರು ಒಂದು ಸೈಡ್ ಹಾಕೊಂಡು ಬರೆಯೋಣ. ಈಗ ಫಸ್ಟ್ ಇದು ಹೈಟ್ ಆಫ್ ದಿ ಬಿಲ್ಡಿಂಗ್ ಅಂತ ಅಂದ್ಕೊಳ್ಳೋಣ. ಎಷ್ಟು ಕೊಟ್ಟಿದ್ದಾರೆ? 78 ಮೀಟರ್. ಓಕೆ, ಈಗ ಒಂದು ಆಬ್ಜೆಕ್ಟ್ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ, ಇನ್ನೊಂದು ಆಬ್ಜೆಕ್ಟ್ ಇಲ್ಲಿದೆ. ಓಕೆ, ಹೀಗೆ ನೋಡಿ, ಇದು ಎ ಅಂದ್ಕೊಳ್ಳೋಣ, ಇದನ್ನು ಬಿ ಅಂದ್ಕೊಳ್ಳೋಣ, ಇದನ್ನು ಸಿ ಅಂದ್ಕೊಳ್ಳೋಣ, ಇದನ್ನು ಡಿ ಅಂದ್ಕೊಳ್ಳೋಣ. ಓಕೆನಾ? ಈಗ ಆ್ಯಂಗಲ್ ಆಫ್ ಡಿಪ್ರೆಷನ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟಾಗಿ ನಾವು ಇಲ್ಲೇ ಆ್ಯಂಗಲ್ ಆಫ್ ಡಿಪ್ರೆಷನ್, ಆ್ಯಂಗಲ್ ಆಫ್ ಎಲಿವೇಷನ್ ಅಂತ ಬರ್ಕೋಬೋದು. ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಬರೀತಾ ಇರೋದು. ಕರೆಕ್ಟ್ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ. ಸೊ ಒಂದು 30 ಡಿಗ್ರಿ ಕೊಟ್ಟಿದ್ದಾರೆ, ಇದು 30 ಡಿಗ್ರಿ, ಇನ್ನೊಂದು 45 ಡಿಗ್ರಿ. ಕರೆಕ್ಟಾ? ಸೊ ಈಗ ನೋಡಿ, ಫಸ್ಟ್ ಇರೋದು ಇದೆಷ್ಟು 30 ಡಿಗ್ರಿ, ಇನ್ನೊಂದು 45 ಡಿಗ್ರಿ. ಇದೇ ಇಂಪಾರ್ಟೆಂಟ್. ಓಕೆ, ಸೊ ಇವಾಗ ಅವ್ರಿಗೆ ಕೇಳಿರೋದೇನು? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್. ಅಂದರೆ ಇದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ಕೇಳ್ತಾ ಇಲ್ಲ, ಇದೆರಡಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕೇಳ್ತಾರೆ. ಆಬ್ಜೆಕ್ಟ್ 1 ಮತ್ತು ಆಬ್ಜೆಕ್ಟ್ 2. ಕರೆಕ್ಟಾ? ಇದೆರಡು ಗೊತ್ತಾಗಬೇಕು ಅಂದರೆ, ಈ ಡಿಸ್ಟೆನ್ಸ್ ಗೊತ್ತಾಗಬೇಕು ಅಂದರೆ ನಮಗೆ ಟೋಟಲ್ ಡಿಸ್ಟೆನ್ಸ್ ಗೊತ್ತಿರಬೇಕು. ಕರೆಕ್ಟಾ? ಸೊ ಟೋಟಲ್ ಡಿಸ್ಟೆನ್ಸ್ ಏನು ನಮ್ಮ ಪ್ರಕಾರ? ಬಿ ಡಿ. ಕರೆಕ್ಟಾ? ಬಿ ಡಿ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಇದೆರಡು ಪ್ಲಸ್ ಇದೆರಡು. ಕರೆಕ್ಟಾ? ನಮಗೆ ಬೇಕಾಗಿರೋದೇನು? ಸಿ ಡಿ. ಸೊ ಸಿ ಡಿ ಇಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ. ಇದೇ ಇಂಪಾರ್ಟೆಂಟ್. ನಮಗೆ ಬೇಕಾಗಿರೋದು ಇದು. ನೀವು ಡೈರೆಕ್ಟಾಗಿ ಇದನ್ನೇ ಬರ್ಕೊಂಡ್ರೂ ಆಗುತ್ತೆ. ನಾನು ನಿಮ್ಗೆ ಇದು ಅರ್ಥ ಆಗಲಿ ಅಂತ ಹೇಳ್ಕೊಟ್ಟಿದ್ದು. ಈಗ ನೋಡಿ, ಫಸ್ಟು ಬಿ ಸಿ ಕಂಡುಹಿಡಿಯೋಣ. ಕರೆಕ್ಟಾ? ಬಿ ಸಿ ನಮಗೆ ಬೇಕಲ್ವಾ? ಬಿ ಸಿ ಮತ್ತು ಬಿ ಡಿ ಕಂಡುಹಿಡಿದ್ರೆ ಆರಾಮ್ಸೆ ಸಿ ಡಿ ಸಿಕ್ಬಿಡುತ್ತೆ. ಸೊ ಫಸ್ಟ್ ನಾವು ಬಿ ಸಿ ಕಂಡುಹಿಡಿಯೋಣ. ಇದು ಒಂದು ಟ್ರಯಾಂಗಲ್. ಕರೆಕ್ಟಾ? ಎ ಬಿ ಸಿ. ಫಸ್ಟ್ ಈ ಟ್ರಯಾಂಗಲ್ ಬಗ್ಗೆ ಮಾತ್ರ ನಾವು ಮಾತಾಡೋಣ. ಇಲ್ಲಿ ಆ್ಯಂಗಲ್ ಎಷ್ಟಿದೆ ನೋಡಿ? 45 ಡಿಗ್ರಿ ಇದೆ. ಸೊ ಈ ಡಿಸ್ಟೆನ್ಸ್ಗೆ ಈಕ್ವಲ್ ಇರುತ್ತೆ ಅಲ್ವಾ? ನಾವು ಪ್ರೀವಿಯಸ್ ಕ್ವಶನ್ ನೋಡ್ದಂಗೆ 45 ಡಿಗ್ರಿ ಆ್ಯಂಗಲ್ ಇತ್ತು ಅಂದರೆ ಈ ಹೈಟ್ ಏನಿರುತ್ತೋ ಈ ಡಿಸ್ಟೆನ್ಸು ಅಷ್ಟೇ ಇರುತ್ತೆ. ಸೊ ಬಿ ಸಿ ಎಷ್ಟು? ಹಾಗಾದರೆ ಬಿ ಸಿ ಇಸ್ ಈಕ್ವಲ್ ಟು 78 ಮೀಟರ್. ಒಂದು ಗೊತ್ತಾಯಿತು. ಈಗ ನಾವು ಕಂಡುಹಿಡಿಬೇಕಾಗಿರೋದೇನು? ಬಿ ಡಿ ಬೇಕು. ಕರೆಕ್ಟಾ? ಬಿ ಡಿ ಬೇಕು ಅಂದರೆ ನಾವು ಈ ಟ್ರಯಾಂಗಲ್, ಓಕೆ, ಎ ಬಿ ಡಿ ಟ್ರಯಾಂಗಲ್ ಎ ಬಿ ಡಿಲಿ ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಮೆಥಡ್ನ ಫಾಲೋ ಮಾಡೋಣ. ಈಗ ನೋಡಿ, ಈಗ ನಮ್ಗೆ ಏನು ಬೇಕಾಗಿರೋದು? ಬಿ ಮತ್ತು ಡಿ. ಇದು ಕರೆಕ್ಟಾ? ಇದು ಏನೇನು ಕೊಟ್ಟಿದ್ದಾರೆ ನೋಡಿ. ಆ್ಯಂಗಲ್ಗೆ ಆಪೋಸಿಟ್ ಇರೋ ವ್ಯಾಲ್ಯೂ ಯಾವುದು? ಇದು. ಕರೆಕ್ಟಾ? ಇದನ್ನು ತಗೋಬಾರ್ದು. ಓಕೆ, ಇದನ್ನು ತಗೊಳಕ್ಕೆ ಹೋಗ್ಬೇಡಿ. ನಾವು ದೊಡ್ಡ ಟ್ರಯಾಂಗಲ್ ಬಗ್ಗೆ ಮಾತಾಡ್ತಾ ಇರೋದು, ಅದರೊಳಗಿರೋದ್ರ ಬಗ್ಗೆ ನಮ್ಗೆ ಚಿಂತೆ ಬೇಡ. ಸೊ ಈ ಆ್ಯಂಗಲ್ ಇದೆ, ಇದಕ್ಕೆ ಆಪೋಸಿಟ್ ಇರೋ ವ್ಯಾಲ್ಯೂ ಇದು, ಆಪೋಸಿಟ್ ಸೈಡ್ ಇದು. ಕರೆಕ್ಟಾ? ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಕಂಡುಹಿಡಿಬೇಕಾಗಿರೋದೇನು? ಅಡ್ಜಸೆಂಟ್ ಸೈಡು. ಸೊ ಅಪೋಸಿಟ್ ಬೈ ಅಡ್ಜಸೆಂಟ್. ಯಾವ ಆ್ಯಂಗಲ್ ಯೂಸ್ ಮಾಡಬೇಕು ನಾವು? ಟ್ಯಾನ್ ಥೀಟಾ. ಕರೆಕ್ಟಾ? ಸೊ ಟ್ರಯಾಂಗಲ್ ಎ ಬಿ ಡಿ, ಓಕೆ, ಇದರಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಬಿ ಡಿ. ಸೊ ಟ್ಯಾನ್ ಎಷ್ಟು ಡಿಗ್ರಿ? ಟ್ಯಾನ್ 30 ಡಿಗ್ರಿ. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್. ಕರೆಕ್ಟಾ? ಸೊ ಆಪೋಸಿಟ್ ಏನು ಕೊಟ್ಟಿದ್ದಾರೆ? 78. ಅಡ್ಜಸೆಂಟ್ ಏನು? ಬಿ ಡಿ. ಓಕೆ, ಈಗ ಟ್ಯಾನ್ 30 ಎಷ್ಟು? ಟ್ಯಾನ್ 30 1/√3. ಕರೆಕ್ಟಾ? ಸೊ ಟ್ಯಾನ್ 30 ಈಸ್ ಈಕ್ವಲ್ ಟು 1/√3 ಈಸ್ ಈಕ್ವಲ್ ಟು 78 ಬೈ ಬಿ ಡಿ. ನಮಗೆ ಬೇಕಾಗಿರೋದೇನು? ಬಿ ಡಿ. ಕರೆಕ್ಟಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಬಿ ಡಿ ಈಸ್ ಈಕ್ವಲ್ ಟು 78√3. ಓಕೆ, ಇದು ನಮಗೆ ಬೇಕಾಗಿರೋ ಆನ್ಸರ್. ಈಗ ಪ್ರೀವಿಯಸ್ ಕ್ವಶನ್ ಥರ
ರೂಟ್ ಫಾರ್ಮು ಡಿನಾಮಿನೇಟ್ರಲ್ಲಿ ಇದೆಯಾ ನ್ಯೂಮರೇಟ್ರಲ್ಲಿ ಇದೆಯಾ? ನ್ಯೂಮರೇಟ್ರಲ್ಲಿ ಇದೆ. ಸೊ ಈ ಥರ ಇದ್ದಾಗ ನಮಗೇನು ಮಾಡೋ ನೆಸೆಸಿಟಿ ಇಲ್ಲ. ಡಿನಾಮಿನೇಟ್ರಲ್ಲಿ ಇದ್ದರೆ ಮಾತ್ರ ರ್ಯಾಷನಲೈಸೇಷನ್ ಮೆಥಡ್ ಹೋಗಬೇಕು. ಓಕೆ, ಇವಾಗ ಬಿ ಡಿನೂ ಗೊತ್ತಾಯಿತು, ಬಿ ಸಿನೂ ಗೊತ್ತಾಯಿತು. ಈಗ ಆನ್ಸರ್ನ ಕಂಡುಹಿಡಿಯೋಣ. ನಮಗೆ ಬೇಕಾಗಿರೋದೇನು? ಸಿ ಡಿ. ಸಿ ಡಿ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪರ್ಸನ್ಸ್, ಕರೆಕ್ಟಾ? ಸೊ ಸಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಎಷ್ಟು? 78√3 ಮೈನಸ್ ಬಿ ಸಿ ಎಷ್ಟು ಕೊಟ್ಟಿದ್ದಾರೆ? 78, ಕರೆಕ್ಟಾ? ಇದು 78. ಇದೆರಡು ಸಪ್ರಾಕ್ಟ್ ಮಾಡೋಕ್ಕಾಗತ್ತಾ? ಇಲ್ಲ. ಯಾಕೆ? ಇದರಲ್ಲಿ √3 ಇದೆ, ಇದರಲ್ಲಿ ರೂಟ್ ಇಲ್ಲ. ಸೊ ಇದನ್ನು ಸಪ್ರಾಕ್ಟಾಗಿ ಮಾಡೋಕ್ಕಾಗಲ್ಲ. ಬಟ್ ಕಾಮನ್ ತೆಗಿಬೋದಾ? ಹೌದು, ತೆಗಿಬೋದು. ಸೊ ಸಿ ಡಿ ಇಸ್ ಈಕ್ವಲ್ ಟು 78 ಕಾಮನ್ ತೆಗೆದ್ರೆ √3 ಮೈನಸ್ 1 ಇಷ್ಟೇ. ಇದು ನಮ್ಮ ಫೈನಲ್ ಆನ್ಸರ್. ಸಿ ಡಿ ಈಸ್ ಈಕ್ವಲ್ ಟು 78 ಇಂಟು √3 ಮೈನಸ್ 1 ಇಷ್ಟೇ. ಸೊ ಪ್ರೀವಿಯಸ್ ಕ್ವಶನ್ ಥರನೇ, ಬಟ್ ಇಬ್ಬರು ಲೆಫ್ಟ್ ಸೈಡ್ಗಿದ್ದೀರಾ, ಇಲ್ಲ ಎರಡು ಆಬ್ಜೆಕ್ಟ್ ಲೆಫ್ಟ್ ಸೈಡ್ ಇದೆಯಾ, ರೈಟ್ ಸೈಡ್ ಇದೆಯಾ, ಒಂದು ಲೆಫ್ಟ್ ಸೈಡ್ ಇದೆಯಾ, ಇಲ್ಲ ಒಂದು ರೈಟ್ ಸೈಡ್ ಇದೆಯಾ ಅಂತ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಕರೆಕ್ಟಾಗಿ ಅನಲೈಸ್ ಮಾಡ್ಕೋಬೇಕು. ಮಾಡಿದ್ಮೇಲೆ 45 ಡಿಗ್ರಿ ಬಂದಿದ ತಕ್ಷಣ ಹುಷಾರಾಗಿಬಿಡಬೇಕು. ಈ ಮಾಡಿರೋ ಮೆಥಡ್ನ ಇಲ್ಲೂ ಮಾಡ್ಕೊಂಡ್ರೆ ಆನ್ಸರ್ ಡೈರೆಕ್ಟಾಗಿ ಸಿಗಲ್ಲ ನಿಮಗೆ. ಇದೇ ಥರನೇ ಸ್ಟೆಪ್ಸ್ ಮಾಡ್ಕೊಂಡು ಹೋಗಬೇಕು. 78 ಬರುತ್ತೆ ನೀವು ಇಲ್ಲಿ ಕಂಡುಹಿಡಿದ್ರು. ಸೊ 45 ಡಿಗ್ರಿ ನೋಡಿದ ತಕ್ಷಣ ಇದು ಈ ಹೈಟ್ ಎಷ್ಟಿದೆಯೋ ಇದು ಅಷ್ಟೇ ಇರುತ್ತೆ. ಇದಕ್ಕೆ ನಾವು ಕಂಡುಹಿಡಿದ್ಬಿಟ್ಟು ಸಿ ಡಿ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಬಿ ಸಿ ಮಾಡಿದ್ವಿ. ಆಗ ಆನ್ಸರ್ ಸಿಕ್ತು. ಸಿಕ್ಕಿರೋ ಆನ್ಸರು ಸಪ್ರಾಕ್ಷನ್ ಅಥವಾ ಅಡಿಷನ್ ಇದ್ದರೆ ಕಂಪ್ಲೀಟ್ ಮಾಡಿ. ಎರಡು ಆಗಿಲ್ವಾ? ಕಾಮನ್ ತೆಗಿಯೋಕ್ಕೆ ನೋಡಿ. ಕಾಮನ್ ತೆಗಿಯೋಕ್ಕೂ ಆಗಿಲ್ವಾ? ಅದೇ ನಿಮ್ಮ ಫೈನಲ್ ಆನ್ಸರ್. ಕಾಮನ್ ತೆಗಿಯೋಕ್ಕಾಯ್ತಾ? ಇದು ನಿಮ್ಮ ಫೈನಲ್ ಆನ್ಸರ್. ಇಷ್ಟೇ. ಈಗ ಇನ್ನೊಂದು ಕ್ವಶನ್ ಇದೆ, ಅದು ಈ ಎರಡು ಕ್ವಶನ್ಗಿಂತ ಸ್ವಲ್ಪ ಟ್ರಿಕ್ಕಿ ಆಗಿದೆ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ ಆ್ಯಂಗಲ್ ಆಫ್ ಎಲಿವೇಷನ್ ಮತ್ತು ಆ್ಯಂಗಲ್ ಆಫ್ ಡಿಪ್ರೆಷನಲ್ಲಿ ಏನೇ ಕ್ವಶನ್ ಕೊಟ್ಟರು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಈಗ ನಮ್ಮ ಫೈನಲ್ ಟ್ರಿಕ್ಕಿ ಕ್ವಶನ್ನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಶೆಟ್ಟಿ ಸ್ಟ್ಯಾಂಡಿಂಗ್ ಅಟ್ ಎ ಪಾಯಿಂಟ್ ಎಕ್ಸ್ ಆ್ಯಂಡ್ ಈಸ್ ವಾಚಿಂಗ್ ದ ಟಾಪ್ ಆಫ್ ದಿ ಟವರ್ ಅಟ್ ಅನ್ ಆ್ಯಂಗಲ್ 30 ಡಿಗ್ರಿ. ಶೆಟ್ಟಿ ಅನ್ನೋನು ಯಾವುದೋ ಒಂದು ಪಾಯಿಂಟಲ್ಲಿ ನಿಂತ್ಕೊಂಡು ಒಂದು ಟವರ್ನ ನೋಡ್ತಾ ಇರ್ತಾನೆ. ಯಾವ ಆ್ಯಂಗಲಲ್ಲಿ? 30 ಡಿಗ್ರಿ. ಟವರ್ನ ನೋಡಬೇಕು ಅಂದರೆ ನಾನು ಮೇಲೆ ನೋಡಬೇಕಲ್ವಾ? ಸೊ ಅದು ಆ್ಯಂಗಲ್ ಆಫ್ ಎಲಿವೇಷನ್. ಇದೇ ಇಂಪಾರ್ಟೆಂಟ್. ಕೆಲವೊಂದು ಸರಿ ಅವ್ರ ಕ್ವಶನಲ್ಲಿ ಕೊಟ್ಟಿರೋದಿಲ್ಲ ಆ್ಯಂಗಲ್ ಆಫ್ ಎಲಿವೇಷನ್ನ ಡಿಪ್ರೆಷನ್ನ ಅಂತ. ನಾವೇ ಅರ್ಥ ಮಾಡ್ಕೋಬೇಕು. He walks towards the tower of some distance, then angle of elevation becomes angle 60 degree. ಓಕೆ, ಈಗ ಅವನೇನು ಮಾಡ್ತಾನೆ? ನೋಡಿಕೊಂಡು ಸ್ವಲ್ಪ ದೂರ ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ನೋಡಿದಾಗ ಆ್ಯಂಗಲ್ ಆಫ್ ಎಲಿವೇಷನ್ನು 60 ಡಿಗ್ರಿಯಾಗಿ ಕನ್ವರ್ಟ್ ಆಗಿರುತ್ತೆ. ಓಕೆ, ಇಲ್ಲಿ 30 ಇತ್ತು, ಅಲ್ಲೋದ್ಮೇಲೆ 60 ಆಗಿದೆ. ಇಫ್ ದ ಹೈಟ್ ಆಫ್ ದಿ ಟವರ್ ಈಸ್ 45 ಮೀಟರ್, ದೆನ್ ಫೈಂಡ್ ದ ಡಿಸ್ಟೆನ್ಸ್ ಹಿ ಮೂವ್ಡ್ ಫಾರ್ವರ್ಡ್. ಈಗ ಈ ಥರ ಅವ್ನು ಮುಂದೆ ಹೋದ್ಮೇಲೆ ಹೈಟ್ ಆಫ್ ದಿ ಟವರ್ ಕೊಟ್ಟಿದ್ದಾರೆ. ಎಷ್ಟದು? 45 ಡಿಗ್ರಿ. ಹಾಗಾದರೆ ಅವನು ಇಲ್ಲಿಂದ ಎಷ್ಟು ದೂರ ಮುಂದೆ ಹೋದ ಅಂತ. ಓಕೆ, ಈ ಕ್ವಶನ್ ನೋಡಿದ ತಕ್ಷಣ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಬಟ್ ಡಯಾಗ್ರಾಮ್ ಹಾಕಿದ ತಕ್ಷಣ ಎಷ್ಟು ಈಸಿ ಆಗುತ್ತೆ ಅಂತ ನಾನು ಹೇಳ್ಕೊಡ್ತೀನಿ ನೋಡಿ. ಅನ್ನೋ ಪಾಯಿಂಟಲ್ಲಿ ಅವ್ನು ನಿಂತ್ಕೊಂಡು ಒಂದು ಟವರ್ ಅಥವಾ ಕಂಬನ ನೋಡ್ತಾ ಇದ್ದಾನೆ. ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದಾನೆ? ಇಲ್ಲಿಂದ ಅಲ್ವಾ? ಸೊ ಇಲ್ಲಿಂದ 30 ಡಿಗ್ರಿ ಆ್ಯಂಗಲಲ್ಲಿ ಅವನು ನೋಡ್ತಾ ಇದ್ದಾನೆ. ಓಕೆನಾ? ಸೊ ಶೆಟ್ಟಿ ಇಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಅವನು 30 ಡಿಗ್ರಿ ಆ್ಯಂಗಲಲ್ಲಿ ಆ ಟವರ್ನ ನೋಡ್ತಾ ಇದ್ದಾನೆ. ಈಗ ಸ್ವಲ್ಪ ಮುಂದೆ ಬರ್ತಾನೆ. ಬಂದುಬಿಟ್ಟು ಅದೇ ಟವರ್ನ ನೋಡಿದ್ರೆ ಅದು ಯಾವ ಆ್ಯಂಗಲಲ್ಲಿ ಕಾಣಿಸುತ್ತೆ? ಅದು 60 ಡಿಗ್ರಿ ಆ್ಯಂಗಲಲ್ಲಿ ಕಾಣಿಸುತ್ತೆ ಅಂತ ಅವ್ರು ಹೇಳಿದ್ದಾರೆ. ಕರೆಕ್ಟಾ? ಇದನ್ನು ಎ ಅಂದ್ಕೊಳ್ಳೋಣ, ಇದನ್ನು ಬಿ ಅಂದ್ಕೊಳ್ಳೋಣ, ಇದನ್ನು ಸಿ ಅಂದ್ಕೊಳ್ಳೋಣ. ಅದು ಎಕ್ಸ್ ಹಾಗೆ ಇರಲಿ, ಪರವಾಗಿಲ್ಲ. ಈಗ ಈ ಹೈಟ್ ಕೊಟ್ಟಿದ್ದಾರೆ ಅಲ್ವಾ? ಈ ಹೈಟ್ ಎಷ್ಟು? 45 ಮೀಟರ್. ಕರೆಕ್ಟಾ? ಹೈಟ್ ಆಫ್ ದಿ ಟವರ್ ಅಥವಾ ಹೈಟ್ ಆಫ್ ದಿ ಲ್ಯಾಂಪ್ ಏನಾದರೂ ಆಗಿರಲಿ, ಅದು ಕೊಟ್ಟಿದ್ದಾರೆ 45 ಮೀಟರ್. ಸೊ ಈಗ ಅವ್ರು ಕೇಳಿರೋದೇನು ಅಂದರೆ ಫೈಂಡ್ ದ ಡಿಸ್ಟೆನ್ಸ್ ಹಿ ಮೂವ್ಡ್ ಫಾರ್ವರ್ಡ್. ಇಲ್ಲಿಂದ ಅವ್ನು ಸ್ಟಾರ್ಟ್ ಮಾಡಿದ್ದು. ಕರೆಕ್ಟಾ? ಇಲ್ಲಿ ಮೊದಲು ನಿಂತಿದ್ದ, ಇಲ್ಲಿಂದ ಇಲ್ಲಿಗೆ ಬಂದಾಗ ಅದು 60 ಡಿಗ್ರಿ ಆಯಿತು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ನಾವು ನಾರ್ಮಲ್ ಆಗಿ ಮೆಥಡ್ನ ಅಪ್ಲೈ ಮಾಡಿ ಆನ್ಸರ್ನ ಕಂಡುಹಿಡಿಯೋಣ. ಈ ಸ್ಟಾರ್ಟಿಂಗಲ್ಲಿ ಕೇಳಿದ ತಕ್ಷಣ ಕನ್ಫ್ಯೂಸ್ ಆಗುತ್ತೆ, ಬಟ್ ಡಯಾಗ್ರಾಮ್ ನೋಡಿದ ತಕ್ಷಣ ಸೇಮ್ ಪ್ರೀವಿಯಸ್ ಕ್ವಶನ್ ಥರನೇ ಅಲ್ವಾ? ಈಗ ಫಸ್ಟ್ ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ಎ ಬಿ ಸಿ. ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಓಕೆ ಆ್ಯಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ. ಯಾವ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡಬೇಕು ನಾವಿಲ್ಲಿ? ಟ್ಯಾನ್ ಯೂಸ್ ಮಾಡಬೇಕು. ಯಾಕೆ? ನಾವು ಕಂಡುಹಿಡಿಬೇಕಾಗಿರೋದು ಬಿ ಸಿ. ಕರೆಕ್ಟಾ? ಸೊ ಬಿ ಸಿ ಕಂಡುಹಿಡಿಬೇಕು ಅಂದರೆ ಇದೇನಿದು? ಅಡ್ಜಸೆಂಟ್. ಆ್ಯಂಗಲ್ಗೆ ಅಡ್ಜಸೆಂಟ್, ಇದು ಆ್ಯಂಗಲ್ಗೆ ಆಪೋಸಿಟ್. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಏನು? ಟ್ಯಾನ್. ಸೊ ಅದಕ್ಕೆ ಟ್ಯಾನ್ನ ಯೂಸ್ ಮಾಡಬೇಕು. ಟ್ಯಾನ್ ಎಷ್ಟು?
tan 60 ಡಿಗ್ರಿ ಈಸ್ ಈಕ್ವಲ್ ಟು ಓಕೆ ಅಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಎಷ್ಟು 45, ಅಡ್ಜಸೆಂಟ್ ಎಷ್ಟು, ಅಡ್ಜಸೆಂಟ್ ನಮ್ಗೆ ಗೊತ್ತಿಲ್ಲ, ಸೊ ಇದನ್ನು ಬಿ ಸಿ ಅಂತ ಹಾಗೆ ಬರ್ಕೋತೀನಿ. ಸೊ ಈಗ ನಮಗೆ ಬಿ ಸಿ ಬೇಕು ಅಂದರೆ tan 60 ಎಷ್ಟು √3 ಅಲ್ವಾ, ಸೊ tan 60 √3 ಬರುತ್ತೆ. ಆ √3ನ ಇಲ್ಲ ಹಾಕಿ ಬಿ ಸಿನ ಇಲ್ಲ ಹಾಕಿರ್ತೀನಿ. ಸೊ ಬಿ ಸಿ ಇಸ್ ಈಕ್ವಲ್ ಟು 45/√3 ಕರೆಕ್ಟಾ. ಈಗ ನಾವು ಆಗಲೇ ಏನು ಹೇಳಿದೆ, ಡಿನಾಮಿನೇಟರಲ್ಲಿ ಈ ರೂಟ್ ಫಾರ್ಮ್ ಇರಬಾರ್ದು. ಸೊ ಇಂಟು √3 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು 45√3/3. ಹೇಗೆ √3 ಇಂಟು √3 3 ಆಗುತ್ತೆ. ಈಗ ಇದೆರಡು ಡಿವೈಡ್ ಆಗುತ್ತೆ, ಚೆಕ್ ಮಾಡಬೇಕು. 3 1s 3 15s. ಸೊ ಆನ್ಸರ್ ಈಸ್ 15√3. ಓಕೆ, ಇದು ಯಾವುದಿದು ಬಿ ಸಿ. ಸೊ ಇಲ್ಲಿಂದ ಇಲ್ಲಿಗೆ 15√3 ಇದೆ, ಇದೇ ಇಂಪಾರ್ಟೆಂಟ್. ಫಸ್ಟ್ ಇದನ್ನು ಕಂಡುಹಿಡ್ಕೊಂಡ್ವಿ ಅಲ್ವಾ. ಈಗ ಅದೇ ಥರನೇ ಈ ಆ್ಯಂಗಲ್ಗೂ ಅದನ್ನು ಅಪ್ಲೈ ಮಾಡೋಣ. ಈಗ ಇದು ಯಾವ ಟ್ರಯಾಂಗಲ್, ಇದು ಟ್ರಯಾಂಗಲ್ ಎ ಬಿ ಎಕ್ಸ್ ಕರೆಕ್ಟಾ. ಇಲ್ಲೂ ಸಹ ನಾವು ಟ್ಯಾನ್ ಫಂಕ್ಷನ್ನೇ ಯೂಸ್ ಮಾಡಬೇಕು. ಯಾಕೆ ಅಂದರೆ ಆಪೋಸಿಟ್ ಕೊಟ್ಟಿದ್ದಾರೆ, ನಾವು ಕಂಡುಹಿಡಿಬೇಕಾಗಿರೋದು ಅಡ್ಜಸೆಂಟ್. ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಕಂಡುಹಿಡಿದಿದ್ದೀವಿ. ಈಗ ಇಲ್ಲಿಂದ ಇಲ್ಲಿಗೆ ಕಂಡುಹಿಡಿದುಬಿಟ್ರೆ ಇದೆರಡನ್ನೂ ಮೈನಸ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸಿಗುತ್ತೆ ಕರೆಕ್ಟಾ. ಈಗ ಸೊ ಈ ಟ್ರಯಾಂಗಲಲ್ಲಿ ನಾವು ಟ್ರಿಗ್ನಾಮೆಟ್ರಿ ಫಂಕ್ಷನ್ ಹಾಕ್ಕೊಂಡ್ರೆ ಟ್ಯಾನ್ ಎಷ್ಟು, ಟ್ಯಾನ್ 30 ಡಿಗ್ರಿ, ಇದೇ ಇಂಪಾರ್ಟೆಂಟ್. 30 ಡಿಗ್ರಿ ಬೈ ಆಪೋಸಿಟ್ ಎಷ್ಟಿದೆ 45 ಮೀಟರ್, ಮತ್ತು ಇದು ಅಡ್ಜಸೆಂಟ್ ಏನಿದೆ ಬಿ ಎಕ್ಸ್, ಇದು ನಮಗೆ ಗೊತ್ತಿಲ್ಲ ಕರೆಕ್ಟಾ. ಸೊ ಈಗ ಟ್ಯಾನ್ 30 ಎಷ್ಟಪ್ಪ, ಟ್ಯಾನ್ 30 ಈಸ್ 1/√3 ಈಸ್ ಈಕ್ವಲ್ ಟು 45/bx ಕರೆಕ್ಟಾ. ನಮಗೆ ಬಿ ಎಕ್ಸ್ ಬೇಕು ಅಂದರೆ ಬಿ ಎಕ್ಸ್ ಇಸ್ ಈಕ್ವಲ್ ಟು 45/√3 ಕರೆಕ್ಟಾ. ಸೊ ಬಿ ಎಕ್ಸ್ ಇಲ್ಲೋಗುತ್ತೆ, ಇದು ಅಲ್ಲೋಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಈಗ ಬಿ ಎಕ್ಸ್ ಗೊತ್ತಾಯಿತು, ನಮ್ಮ ಹತ್ರ ಬಿ ಸಿ ಇದೆ. ಸೊ ಬಿ ಎಕ್ಸ್ ಮೈನಸ್ ಬಿ ಸಿ ಮಾಡಿದ್ರೆ ನಮ್ಗೆ ಈ ಡಿಸ್ಟೆನ್ಸ್ ಸಿಕ್ಬಿಡುತ್ತೆ. ನಮ್ಗೆ ಬೇಕಾಗಿರೋದೇನು ಸಿ ಎಕ್ಸ್. ಸಿ ಎಕ್ಸ್ ಇಸ್ ಈಕ್ವಲ್ ಟು ಬಿ ಎಕ್ಸ್ ಮೈನಸ್ ಬಿ ಸಿ ಕರೆಕ್ಟಾ, ಇಸ್ ಈಕ್ವಲ್ ಟು ಬಿ ಎಕ್ಸ್ ಎಷ್ಟಿದೆ, ನಾವು ಸ್ಟಾರ್ಟಿಂಗಲ್ಲಿ ಇಲ್ಲ ಈಗ ಬಂದಿದ್ದಲ್ವಾ ಬಿ ಎಕ್ಸು 45√3 ಇದೆ. 45√3 ಮೈನಸ್ ಬಿ ಸಿ ಎಷ್ಟು 15√3. 15√3. ಈಗ ಎರಡು √3 ಇರೋದ್ರಿಂದ ನಾವು ಸಪ್ರಾಕ್ಷನ್ ಮಾಡ್ಬೋದು. ಆನ್ಸರ್ √3ಯಲ್ಲೇ ಬರುತ್ತೆ. 45ಅಲ್ಲಿ 15 ಹೋದರೆ ಎಷ್ಟು 30 ಕರೆಕ್ಟಾ. ಸೊ 30√3 ಮೀಟರ್ ಈಸ್ ದ ಆನ್ಸರ್. ಇಲ್ಲಿಂದ ಇಲ್ಲಿಗೆ 30√3 ಡಿಸ್ಟೆನ್ಸ್ ಇರುತ್ತೆ, ಇಷ್ಟೇ. ಸೊ ಇದನ್ನೇ ಅವರು ಕ್ವಶನಲ್ಲೂ ಸಹ ಕೇಳಿರೋದು. ಈಗ ಇದ್ರ ಮೇಲೆ ಈ ಚಾಪ್ಟರ್ 3ಅಲ್ಲಿ ಎಲ್ಲ ಕ್ವಶನ್ಸು ನಾವು ಸಾಲ್ವ್ ಮಾಡಿದ್ದೀವಿ, ಇಷ್ಟೇ. ಸೊ ಎಲ್ಲ ಕ್ವಶನ್ಸ್ ಇಷ್ಟೇ ಈಸಿಯಾಗಿರುತ್ತೆ. ಯಾವ ಫಂಕ್ಷನ್ ಯೂಸ್ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಓಕೆ, ಡಯಾಗ್ರಾಮ್ನ ಹಾಕೊಳ್ತೀವರಲ್ಲ ಅದನ್ನು ಕರೆಕ್ಟಾಗಿ ಹಾಕೋಬೇಕು. ಹಾಕೊಂಡಿದ್ದ ತಕ್ಷಣ ಯಾವ ಫಂಕ್ಷನ್ ಯೂಸ್ ಮಾಡಬೇಕು, ಫಂಕ್ಷನ್ ಆಗಿದ ತಕ್ಷಣ ಎಲ್ಲ ಕ್ಯಾಲ್ಕುಲೇಷನ್. ಈ ರೂಟ್ ಫಾರ್ಮ್ ಮರೆಯೋಕ್ಕೆ ಹೋಗ್ಬಿಡಿ. ರೂಟ್ ಫಾರ್ಮ್ ಆಗಿದ ತಕ್ಷಣ ಅವ್ರು ಏನು ಕೇಳಿದಾರೋ ಅಕಾರ್ಡಿಂಗ್ ಟು ದಟ್ ಮಾಡಿ. ಓಕೆ, ಈಗ ಇದೆರಡು ಇದು ಗೊತ್ತಾಯ್ತು, ಈ ಡಿಸ್ಟೆನ್ಸ್ ಗೊತ್ತಾಯ್ತು ಅಂದ್ಕೊಳ್ಳಿ. ಈ ಟೋಟಲ್ ಡಿಸ್ಟೆನ್ಸ್ ಕೇಳಿದರೆ ಎರಡನ್ನೂ ಆ್ಯಡ್ ಮಾಡಬೇಕು. ಆ್ಯಡ್ ಯಾವಾಗ ಮಾಡಬೇಕು, ಸಪ್ರಾಕ್ಟ್ ಯಾವಾಗ ಮಾಡಬೇಕು ಅನ್ನೋದೇ ಇಂಪಾರ್ಟೆಂಟ್. ಇನ್ನು ಒಂದೇ ಒಂದು ಚಾಪ್ಟರ್ ಇದೆ, ಆ ಚಾಪ್ಟರ್ನ ನೋಡಿದ್ರೆ ಹೈಟ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಎಂಥ ಕ್ವಶನ್ ಕೊಡಲಿ, ಓಕೆ, ಡಿಫಿಕಲ್ಟಿ ಲೆವೆಲ್ ಎಂಥ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡೋದು. ಸೊ ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿರಬೇಕು ಅನ್ನೋದೇ ನಮ್ಮ ಏಮ್. ಸೊ ಅದಕ್ಕೆ ನಾವು ಎಲ್ಲ ಚಾಪ್ಟರ್ಸ್ನು ಸಪ್ರೇಟ್ ಪಾರ್ಟ್ ವೀಡಿಯೋಸ್ ಆಗಿ ಅಪ್ಲೋಡ್ ಮಾಡಿರೋದು. ಎಲ್ಲ ಒಟ್ಟಿಗೆ ಹೇಳ್ಕೊಟ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಕನ್ಫ್ಯೂಸ್ ಆಗಬಾರ್ದು ಅಂತ ಸಪ್ರೇಟ್ ಪಾರ್ಟ್ಸ್ನ ಮಾಡಿದ್ದೀವಿ. ನಿಮ್ಗೆ ಇದು ಇಷ್ಟ ಆದರೆ ನೀವು ಇದು ಸಬ್ಸ್ಕ್ರೈಬ್ ಆಗಿ, ಯಾರಿಗೆ ಇದು ನೀಡಿ ಅನಿಸುತ್ತೋ, ಯಾರಿಗೆ ಇದು ಬೇಕಾಗಿರುತ್ತೋ, ಯಾರಾದರೂ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡ್ತಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ, ಅವರು ಸಹ ಕಲೀಲಿ. ಥ್ಯಾಂಕ್ ಯು.